ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ. ಸುಮ್ಮನೆ ಆ ಪ್ರಕೃತಿಯ ಶಬ್ದವನ್ನೊಮ್ಮೆ ಆಲಿಸಿ. ದುಡ್ಡು ಕೊಟ್ಟರೂ ಈ ಶಾಂತತೆ ಎಲ್ಲಿಯೂ ಸಿಗೋದಿಲ್ಲ, ಮನಸ್ಸಿಗೆ ನೆಮ್ಮದಿಯೂ ಸಿಗೋದಿಲ್ಲ. ಕಣ್ಣು ಮುಚ್ಚಿ ಸುಮ್ಮನೆ ಕೇಳ್ತಾ ಹೋದರೆ ಅದರಷ್ಟು ನೆಮ್ಮದಿ ಬೇರೊಂದಿಲ್ಲ ಅಲ್ವಾ? ಯಾವ ಥರ ಮಂಜುಂಟು ಅಂತ ನೋಡಿದ್ರಲ್ಲ, ಈ ಥರ ಮಂಜಿದ್ರೆ ನೋಡ್ಲಿಕ್ಕೆ ಚೆಂದ, ಖುಷಿ ಆಗ್ತದೆ. ವಾತಾವರಣ ಎಲ್ಲ ಒಂಥರ ನಾವು ಮಡಿಕೇರಿ ಹೋದ ಫೀಲ್ ಇರ್ತದೆ. ಆದರೆ ಎಂತ ಅಂತ ಹೇಳಿದ್ರೆ ಈಗೆಲ್ಲ ಫಲ ಕೊಡುವ ಹೂ ಬಿಟ್ಟಿದೆಲ್ಲ, ಎಲ್ಲ ಗಿಡಗಳಲ್ಲಿ ಎಲ್ಲ ಕರಚಿ ಹೋಗ್ತದೆ. ಇಷ್ಟು ಈಗ ದಾರಿ ಬದಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮರದಲ್ಲೆಲ್ಲ, ಮಾವಿನ ಮರದಲ್ಲೆಲ್ಲ ಹೂ ಹೋದದ್ದು ನೋಡಿದಿರಲ್ಲ, ತುಂಬ ಎಲ್ಲ ಕರಚಲಿಕ್ಕೆ ಶುರು ಆಗ್ತದೆ. ಅರ್ಧಕ್ಕರ್ಧ ಫಲ ಕಮ್ಮಿ ಆಗ್ಬೋದು. ಆಯಿತಾ, ಸಂಜೆ ಆಗಿದೆ, ಮಗನನ್ನು ಶಾಲೆಯಿಂದ ಕರ್ಕೊಂಡು ಬರ್ಲಿಕ್ಕೆ ಹೊರಟಿದ್ದೇವೆ. ಆಯಿತಾ, ಏನಪ್ಪ ಇಲ್ಲಿ ರೋಡ್ ಸೈಡಲ್ಲಿ ನಿಲ್ಲಿಸಿ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಯಾಕೆ ಅಂತ ಕೇಳಿದರೆ ಹೇಳ್ತೇನೆ ನೋಡಿ. ಇಲ್ಲಿ ಒಂದು ಬೋರ್ಡ್ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ನಾಯಿಮರಿಗಳನ್ನು ಬಿಟ್ಟವನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಇಲ್ಲಿ ನಾಯಿಮರಿಯನ್ನು ಬಿಟ್ಟ ಹಾಗೆ ನಿನ್ನ ಹೆಂಡತಿ ಮಕ್ಕಳು ಅಕ್ಕ ತಂಗಿಯನ್ನು ಬಿಡು, ನಾವು ಅವರನ್ನು ನೋಡಿಕೊಳ್ಳುತ್ತೇವೆ. ಮಚ್ಚಿಮಲೆ ಊರಲ್ಲಿ ನೊಂದ ನಿವಾಸಿಗಳು ಅಂತ. ಇದೀಗ ಬುಳ್ಳೇರಿಕಟ್ಟೆ ಮತ್ತು ಪುತ್ತೂರಿಗೆ ಹೋಗುವ ಹೈವೇ. ಆಯಿತಾ, ಇಲ್ಲಿ ಬುಳ್ಳೇರಿಕಟ್ಟೆಗೆ 6 ಕಿಲೋಮೀಟರ್ ಇರೋದು ಅಂತ ಹೇಳುವಾಗ ನಮ್ಮ ಮನೆ ಸೈಡಿಗೆ ತಿರುಗೋದು. ಇಲ್ಲಿ ಸ್ವಲ್ಪ ಒಳಗೆ ಹೋದರೆ ಜನನಿಬಿಡ ಪ್ರದೇಶ. ಆಯಿತಾ, ಮನೆಯೆಲ್ಲ ಎಂತ ಇಲ್ಲ, ಗುಡ್ಡೆ ಇರೋದು. ಇಲ್ಲಿ ಸಣ್ಣ ನಾಯಿ ಮರಿಗಳನ್ನು, ಬೆಕ್ಕಿನ ಮರಿಗಳನ್ನೆಲ್ಲ ತಂದಾಗ ಆಗ ಬಿಡ್ತಾ ಇರ್ತಾರೆ. ಈಗ ಸದ್ಯ 2 ಹೆಣ್ಣು ನಾಯಿ ಮರಿಗಳನ್ನು ತಂದು ಬಿಟ್ಟಿದ್ರು. ಆ ನಾಯಿ ಮರಿಯಲ್ಲಿ ಒಂದು ನಾಯಿ ಮರಿ ಉಂಟು, ಇಲ್ಲೇ ಎಲ್ಲ ಅಲ್ದಾಡ್ತಾ ಉಂಟು. ಪಾಪ ಹಸಿವು ಕೂಡ ಆಗ್ತದೆ. ಶಾಲೆಗೆ ಹೋಗುವ ಮಕ್ಕಳು, ಇಲ್ಲಾಗಿ ಹೋಗೋರೆಲ್ಲ ಬುತ್ತಿಯಲ್ಲಿ ಉಳಿದದ್ದನ್ನೆಲ್ಲ ಹಾಕ್ತಾರೆ. ಇನ್ನೊಂದು ನಾಯಿ ಮರಿ ಈಗ ಮೊನ್ನೆನ ರಿಕ್ಷಾದ ಅಡಿಗೆ ಬಿದ್ದು ಸತ್ತು ಹೋಗಿದೆ. ಆಯಿತಾ, ಯಾರು ಕೇಳ್ಬೋದು, ನಾವು ಬಿಟ್ಟಿದ್ದಾರಲ್ಲ, ನೀವು ಅಷ್ಟೆಲ್ಲ ದಾರಿಯಲ್ಲಿ ಸಾಕೋರು ಮನೆಗೆ ಹೋಗಿ ಸಾಕಬಾರ್ದ ಅಂತ. ಹಾಗೆ ಹೇಳಿದರೆ ಈ ಬಿಟ್ಟವರಿಗೆ ಬೇಕು. ಒಂದು ನಾಯಿ ಮರಿ ತಂದಾಗ ಅದನ್ನು ಮುಂದೆ ಅದು ಮರಿ ಹಾಕಿದರೆ ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮರಿ ಹಾಕದಾಗೆಲ್ಲ ಮಾಡಿ ಸಾಕಬೇಕು. ಇಲ್ಲಿ ತಂದು ಬಿಟ್ಟು ಆ ನಾಯಿ ಮರಿಗಳು ಅಡ್ಡಾಡೋದು, ಓಡಾಡೋದು, ಹೀಗೆ ಬೈಕಿನ ಅಡಿಗೆ, ರಿಕ್ಷಾದ ಅಡಿಗೆ ಬಿಟ್ಟು ಸತ್ತಾಗ ನೋಡಿದವರಿಗೆ ನಮಗೆಲ್ಲ ಬೇಜಾರಾಗ್ತದೆ. ಹಾಗಾಗಿ ಈ ಒಂದು ನಾಮಫಲಕವನ್ನು ಇಲ್ಲಿ ಹಾಕಿದ್ದಾರೆ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಈ ಥರ ನಾಯಿ ಬಿಟ್ಟಾಗ ಮನೆಯಲ್ಲಿ ಅತ್ತೆ ಮತ್ತು ನನ್ನ ಗಂಡನ ಜೊತೆ ಹೇಳ್ತಾ ಇದ್ದೆ, ಹಾಗೆ ನಾಯಿ ಮರಿ ಬಿಡುವಾಗ ಅಲ್ಲಿ ಬೋರ್ಡ್ ಒಂದು ಹಾಕಬೇಕು, ಇಲ್ಲಿ ನಾಯಿ ಮರಿಯನ್ನು ಬಿಟ್ಟವರು ನಿಮ್ಮ ಮನೆ ಹೆಂಡತಿ ಮಕ್ಕಳನ್ನು ತಂದು ಬಿಡಿ, ನಾವು ಊರಿನವ್ರು ಸಾಕ್ತೇವೆ ಅಂತ ಒಂದು ಬೋರ್ಡ್ ಹಾಕಲಿ ಅಂತ. ನಾನು ಹೇಳಿದ್ದ ಕಾಕತಾಳಿ ಅಂತ ಹೇಳುವ ಹಾಗೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಕರೆಕ್ಟ್ ಹಾಕಿದ್ದಾರೆ. ಮಾನ ಮರ್ಯಾದೆ ಇದ್ದವರು ಇನ್ನು ತಂದು ಬಿಡಲಿಕ್ಕಿಲ್ಲ, ಇಲ್ಲದಿದ್ದರೆ ಎಂಥ ಉಪದ್ರ ತಂದು ಬಿಡೋದು. ಮರಿಗಳದ್ದಲ್ಲ, ಈ ಥರ ಬಿಟ್ಟವರದ್ದು. ಹಾಗೆ ಪುಟ್ಟಕ್ಕೆ ನೋಡಿ, ಮೊನ್ನೆ ಕೃಷಿ ಮೇಳದಿಂದ ತೆಗೆದ ಕನ್ನಡಕ ಹಾಕ್ಕೊಂಡಿದ್ದಾಳೆ. ಮಗನಿಗೆ ತಗೊಂಡಿದ್ದಾನೆ, ಯಾಕಂತ ಹೇಳಿದ್ರೆ ಉಳ ಮುಖದಲ್ಲಿ ಕಂಡಾಗ ಅವನಿನ್ನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಹಾಗೆ ಹಾಯ್ ಸ್ಟೈಲ್ ಮಾಡಿದವಳು. ಇಲ್ಲಿ ಭಾರ್ಗವನ ಶಾಲೆ ಹತ್ರ ನಮ್ಮದೊಂದು ರಿಲೇಟಿವ್ ನಮ್ಮ ಮನೆ ಉಂಟು, ಅಲ್ಲಿಗೆ ಹೋಗಿದ್ದವನು. ಅಲ್ಲಿ ಬೆಕ್ಕಿನ ಮರಿ ಖಂಡಿತ ಇಲ್ಲ, ಅದರಲ್ಲಿ ಕೇಳೋದು, ಮನೆಗೆ ಬರ್ತೀಯ ನೀನು ಅಂತ ಕೇಳ್ತಿದ್ದಾಳೆ. ಅಮ್ಮ ಮಕ್ಕಳೆಲ್ಲ ಸೇರಿ ಐಸ್ ಕ್ರೀಮ್ ತಿನ್ನುವ ಅಂತ ಬಂದಿದ್ದೇವೆ, ಭಾರ್ಗವನ ಶಾಲೆಯಿಂದ ಕರ್ಕೊಂಡು. ಪುಟ್ಟಣ್ಣ ಐಸ್ ಕ್ರೀಮ್. ಪುಟ್ಟಕ್ಕ ನೀಗೆಂತ ಬೇಕು? ಐಸ್ ಕ್ರೀಮ್ ಬೇಕಾ? ಬೇಡ, ಅದು ಬಿಸ್ಕಾಫ್ ಮಗ. ಸ್ನೋ ಸ್ಪೂನಿಗೆ ನಾವು 1-2 ಸಲ ಬಂದಿದ್ದೇವೆ ನಾವು.
ಒಳ್ಳೆದಿರ್ತದೆ. ಮತ್ತು ಐಸ್ ಕ್ರೀಮ್ ಅಂದರೆ ಎಲ್ಲರಿಗೆ ಸಹ ಇಷ್ಟ ಅಲ್ಲ, ಹಾಗಾಗಿ ನಡೀತದೆ, ಒಳ್ಳೆದುಂಟು, ಪರವಾಗಿಲ್ಲ. ಬಟ್ ರೇಟ್ ವೈಸ್ ನೋಡಿದರೆ ಓಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸಿತು. ಟೇಸ್ಟ್ ಒಳ್ಳೆದಿರ್ತದೆ. ನಾನು ಈ ಸಲ ಒಂದು ಕುನಾಫಾ ಕಿಂಗ್ ವಿತ್ ವೆನಿಲಾ ನೋಡುವ ಅಂತ ಅಂದ್ಕೊಂಡಿದ್ದೇನೆ. 190 ಆಯಿತಾ, ಹೇಗಿರ್ತದೆ ಅಂತ ನೋಡಬೇಕು ಟೇಸ್ಟ್. ಎಂತಾಯ್ತು ಮಗಳು? ಒಪ್ಪಿದ್ದಾ? ಸ್ಟ್ರಾಬೆರಿ ಇದುವೇ ಕುನಾಫಾ ಕಿಂಗ್ ವಿತ್ ವೆನಿಲಾ. ನೋಡಕ್ಕೆ ಮಗ ಏನಾಗುತ್ತೆ ಟೇಸ್ಟ್ ಮಾಡಿ ಕೊಡ್ತಾ ಇರ್ತ. ಇದು ಮೇಲೆ ವೆನಿಲಾ ಐಸ್ ಕ್ರೀಮ್. ಹೇಗುಂಟು ಕೆಳಗಿನ ಬೇಸ್ ಅಂತ ಹೇಳಿದರೆ, ನಾವು ಪೇಣಿ ಅಂತ ಒಂದು ಸ್ವೀಟ್ ತಿಂತೇವೆ. ಹುಡಿ ಇರ್ತದೆ, ನೂಲಿನ ಹಾಗೆ. ಅದರ ಮೇಲೆ ಬಾದಾಮ್ ಹಾಲು, ಸಕ್ಕರೆ ಹುಡಿ ಎಲ್ಲ ಹಾಕಿ ತಿಂತೇವಲ್ಲ, ಅದರ ಬೇಸಿನ ಹಾಗೆ ಉಂಟು ಇದು. ಅದರ ಅಡಿಯಲ್ಲಿ ಸ್ವಲ್ಪ ಈ ರೋಸ್ ವಾಟರ್ನ ಪರಿಮಳ ಬರ್ತದೆ. ಅದರದ್ದು ಫ್ಲೇವರ್ಸ್ ಸ್ವಲ್ಪ ಹಾಗೆ ಇತ್ತು ಅಡಿಯಲ್ಲಿ, ಅದನ್ನೆಲ್ಲ ಹಾಕಿದ್ದಾರೆ. ಮಗಳಿಗೆ ಇಲ್ಲಿ ಅಡಿಯಲ್ಲಿ ಇರುವ ಫ್ಲೇವರಿದ್ದು ಸ್ವಲ್ಪ ಕೊಟ್ಟೆ, ಅವಳಿಗದು ಮೆಚ್ಚಲಿಲ್ಲ ಆಯಿತಾ. ಒಂಥರ ರೋಸ್ ವಾಟರ್ ಸ್ಮೆಲ್ ಬಂತೇನೋ, ಅವಳು ಬಾಯಿಂದ ತೆಗೆದು. ಬಟ್ ಟೇಸ್ಟ್ ಇತ್ತು, ತೊಂದರೆ ಇಲ್ಲ, ರುಚಿ ಇತ್ತು. ನಾನು ದಪ್ಪಗಳೇ ಹೋಪಾಗ ಶಾಲೆಗೆ ನೋಡಿದ್ದೆ, ಬೇಜಾರಾಗ್ತ ನನಗೆ. ಎಂತರ? ಆ ಬೋರ್ಡ್ ಹಾಕಿದ್ದು. ಎಂತ ಹಾಕಿದ್ದು ಮಗ ಅದರಲ್ಲಿ? ನಾಯಿ ಮರಿದು. ಅವನಿಗೆ ಆ ನಾಯಿ ಮರಿ ಒಂದು ಸತ್ತು ಹೋಗಿದೆ ಅಂತ ಹೇಳಿದ್ದು ಭಾರಿ ಬೇಸರ ಆಗಿದೆ. ಹಾಗೆ ಇವತ್ತು ಶಾಲೆಯಲ್ಲೆಲ್ಲ ಕೂಗಿದಾನಂತೆ, ಅವನು ನಾಯಿ ಮರಿ ಸತ್ತು ಹೋಗಿದೆ ಅಂತ. ಮತ್ತೆ ಮಾತಿದ್ದೆಲ್ಲ ಸಮಾಧಾನ ಮಾಡಿದ್ರಂತೆ ಟೀಚರ್ ಎಲ್ಲ, ಇನ್ನೊಂದು ನಾಯಿ ಮರಿ ಸಿಗ್ಬೋದು, ಸಮಾಧಾನ ಮಾಡಿಕೊ ಅಂತ ಹೇಳಿ ಆಯಿತಾ. ಅಲ್ಲಿ ಮುಟ್ಟೇಳವಾ ಇಲ್ಲಿ ಭಾರಿ ಫೀಲಿಂಗ್ ಅಲ್ಲಿ ಇದನ್ನು ಮುಟ್ಲಿಕ್ಕೆಲ್ಲ ಹೋಗಿದ್ದಾನೆ. ಅವನು ಅಂದ್ಕೊಂಡಿದ್ದಾನೆ ಆ ಫೋಟೋದಲ್ಲಿರುವ ನಾಯಿಯೇ ಸತ್ತೋದತ್ತು ಅಂತ. ಫೋಟೋಲಿಪ್ಪ ನಾಯಿ ಮರಿ ಸತ್ತೋದ್ದಲ್ಲ ಮಗ, ಬೇರೆ ನಾಯಿ ಸತ್ತೋದ್ದಲ್ಲ, ಇಲ್ಲಿಪ್ಪ ಸತ್ತೋದ್ದು. ಒಂದು ಸತ್ತದ್ದು, ಇನ್ನೊಂದು ಎಲ್ಲಿದ್ದು ಗೊತ್ತಿಲ್ಲ. ಬಾ, ಅವನು ಶಾಲೆಗೆ ಹೋಗುವಾಗೆಲ್ಲ ನಾವು ನಿಲ್ಲಿಸಿ ಮಾತಾಡಿ ಎಲ್ಲ ಹೋಗ್ತಿದ್ದೆವು. ಆ ಮಕ್ಕಳು ಎಷ್ಟು ಬೇಗ ಹಚ್ಚಿಕೊಳ್ತಾರೆ ಅಂತ ಹೇಳಿ ನಾನು ಎನ್ಸೋದಾಯ್ತಾ. ಮಕ್ಕಳ ಮನಸ್ಸು ಶುದ್ಧ ಇರ್ತದೆ, ನಾವು ದೊಡ್ಡವರು ಏನೇನೋ ಮಾಡ್ಕೊಂಡು ಮುಂದೆ ಹೋಗ್ತೇವೆ. ಎಂತ? ಯಾರದ್ದು? ಎಂತ ಒಂದು ಮಂಡೆ ಲೆಕ್ಕ ಹಾಕಿ ನಾಯಿಯ ತಿಥಿ ಯಾವಾಗ ಅಂತ. ಮಗ, ನಾಯಿಗೆ ತಿಥಿ ಹೇಳಿ ಎಲ್ಲ ಮಾಡ್ತವೆಲ್ಲ ಮಗ, ನಾಯಿಗೆ ತಿಥಿ ಹೇಳಿ ಎಲ್ಲ ಮಾಡ್ತವೆಲ್ಲ, ಅದನ್ನೇ ಹೇಳುದು. ಸತ್ತು ಹೋದ್ರೆ ಗುಂಡಿಗೆ ಹಾಕಿ ಹೂಗು ಮಡಿಗೆ ಒಳ್ಳೇದಾಗಲಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲಿ ಹೇಳಿ ಕೇಳು. ಗೊತ್ತಾಯ್ತಾ? ನಾವು ನಮ್ಮ ಮನೆಯ ಸಂಸ್ಕೃತಿ ನಿಲ್ಲೋ, ನಾವು ನಮ್ಮ ಮನೇಲಿ ಆಚರಿಸುವ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲ ನಮ್ಮ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ ಹೇಳೋದಕ್ಕೆ ನನ್ನ ಮಗನ ಈ ಮಾತೊಂದು ಎಕ್ಸಾಂಪಲ್. ನಮ್ಮ ಮನೆಯಲ್ಲಿ ಈ ಶ್ರಾದ್ದ ಕಾರ್ಯ, ಅಷ್ಟಗೆ ಕಾರ್ಯ ಎಲ್ಲ ಆಗ್ತಾ ಇರ್ತದೆ, ಮಹಾಲಯ ಕಾರ್ಯ ಎಲ್ಲ, ಅದು ನೆನಪಲ್ಲಿ ಉಂಟು. ಇನ್ನೊಂದೇನು ಅಂತ ಹೇಳಿದರೆ, ಅವನು ಹೇಳಿದಲ್ಲ ನಾಯಿಗೆ ತಿಥಿ ಯಾವಾಗ ಅಂತ, ಆಗ ಒಂದು ಪಾಯಿಂಟ್ ಹೇಳಬೇಕು ಅಂತ ಅನ್ನಿಸಿತ್ತು. ನಮ್ಮ ಮಹಾಲಯ ಶ್ರಾದ್ದದಲ್ಲಿ ಎಲ್ಲ ಪಿತೃಗಳಿಗೆ ನಾವು ಚೆರು ಹಾಕ್ತೇವಲ್ಲ, ಚೆರು ಅಂದರೆ ಅದೇ ಅನ್ನ ಹಾಕ್ತೇವಲ್ಲ, ಆಗ ನಾವು ಸಾಕಿದ ಪ್ರಾಣಿಗಳಿಗೆ ಕೂಡ ಸಲ್ಲಿಲಿ, ಅವರ ಆತ್ಮಕ್ಕೆ ಕೂಡ ಈ ಒಂದು ಆಹಾರ ಸಲ್ಲಿಲಿ ಅಂತ ನಾವು ಹಾಕ್ಲಿಕ್ಕೆ ಉಂಟು. ನಾವು ಸಾಕಿದಂತಹ ನಾಯಿ, ದನ, ಬೆಕ್ಕು ಯಾವುದುಂಟು ಅದೆಲ್ಲ ಗತಿಸಿ ಹೋಗಿರ್ತದಲ್ಲ, ಅದಕ್ಕೆ ಕೂಡ ಹಾಕ್ತೇವೆ ನಾವು. ಆ ಥರ ಈಗ ಇವಳು ಕೊಸರಳ್ಳಿಕ್ಕೆ ಶುರು ಮಾಡಿದ್ಲು, ಇವಳಿಗೆ ಇಳಿಬೇಕಾಗಿದೆ. ನಾನು ಮೊದಲು ಪ್ರಯಾಣ ಮನೆಗೆ ಶುರು ಮಾಡ್ತೇನೆ. ಅಲ್ಲೆಲ್ಲ ತಿಂದು ಬರಬೇಕಿದ್ರೆ ಮನೆಗೆ ಕಟ್ಲೆಟ್ ಪಾರ್ಸೆಲ್ ತಂದದ್ದಾಯ್ತಾ. ಅತ್ತೆ ಒಬ್ಬರೇ ಇರೋದು ಮನೆಯಲ್ಲಿ, ನಾವು ಹೊರಗೆ ಗಮ್ಮತ್ತು ಮಾಡಿ ಬರ್ತೇವಲ್ಲ, ಹಾಗೆ ಅತ್ತೆಗೆ ಪಾರ್ಸೆಲ್ ಕಟ್ಲೆಟ್ ತಂದದ್ದು. ಐಸ್ ಕ್ರೀಮ್ ತಂದರೆ ನೀರಾಗ್ತದೆ ಅಂತೇಳಿ ಐಸ್ ಕ್ರೀಮ್ ತರಲಿಲ್ಲ. ಆಮೇಲೆ ಅಲ್ಲಿ ಫ್ರೆಂಚ್ ಫ್ರೈಸ್ ತಗೊಂಡಿದ್ದೆವು, ಅದು ಉಳಿದಿತ್ತು, ಅದನ್ನು ಸಹ ಪಾರ್ಸೆಲ್ ಮಾಡಿದ್ದು. ಯಾರಾದರೂ ಅಂದ್ಕೊಳ್ಬೋದು ಎಂತ ಉಳ್ದದ್ದನ್ನು ಸಹ ಪಾರ್ಸೆಲ್ ಮಾಡಿ ತರ್ತಾರೆ ಕೊರೆಗಳು ಅಂತ. ಹಣ ಕೊಡೋದಿಲ್ವಾ?
ನನಗೆಲ್ಲ ಹಾಗೆ ಅನ್ನಿಸೋದಿಲ್ಲ. ಎಷ್ಟೋ ಸಲ ಹೋದಾಗ ಈ ರೋಟಿ ಕರಿ ಎಲ್ಲ ತಗೊಂಡು ಕರಿ ಎಲ್ಲ ಉಳ್ತ್ರೆ ಅದನ್ನು ಪಾರ್ಸಲ್ ಮಾಡಿಸೋದಾಯ್ತಾ, ಹಣ ಕೊಟ್ಟಿದ್ದೇವಲ್ಲ ಅಂತ ಆಗುದು ನನಗೆ, ಮತ್ತೆ ರುಚಿ ಕೂಡ ಇರ್ತದಲ್ಲ ಹಾಗೆ. ಇಲ್ಲೆಲ್ಲ ಚೂರಿ ಹಣ್ಣು ಎಷ್ಟುಂಟು ಗೊತ್ತುಂಟ, ಇಲ್ಲಿ ಕಾಣ್ತದ ಎಷ್ಟುಂಟು, ಇನ್ನು ತುಂಬ ಉಂಟು ಅಲ್ಲೆಲ್ಲ ಆಯಿತಾ. ನಾನಂತೂ ಶಾಲೆಗೆ ಹೋಗುವಾಗ ಕಂಡಲ್ಲೆಲ್ಲ ಬಿಡ್ತಿರ್ಲಿಲ್ಲ, ಎಲ್ಲ ಮಂಚ ಕೊಯ್ದು ತಿಂತಿದ್ದೆ. ಈಗ ಮಕ್ಕಳಿಗೆ ಸಹ ಅದನ್ನೇ ಅಭ್ಯಾಸ ಮಾಡಿಸ್ತಾ ಇದ್ದೇನೆ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳಿದ ಹಾಗೆ ಆಯಿತಾ. ಆದರೆ ಇದರಲ್ಲಿ ಧೂಳುಂಟು. ನಾನು ಸಣ್ಣದಿರ್ಬೇಕಿದ್ರೆ ಧೂಳೆಲ್ಲ ನೋಡ್ತಿರ್ಲಿಲ್ಲ, ಕೊಯ್ಯೋದು ಸೀದಾ ಉಜ್ಜಿಕೊಂಡು ತಿಂತಾ ಇದ್ದೆ. ಇವನನ್ನು ನೋಡಿ ಇಲ್ಲಿ ಬೇಕಾ ಬೇಕಾ ಎಂತ ಬೇಕು ತಿಂಬ ಆಯ್ತಾ. ಇದನ್ನು ಕೊಯ್ಯುವುದೇ ಈಗ ದುಸ್ಸಾಹಸ ನನಗೆ. ನೋಡುವ ಇಷ್ಟ ಹಣ್ಣು ಸಿಕ್ಕಿತ್ತು ನೋಡಿ, ಕಾಯ್ತಾ ಇದ್ರು. ಕೊಡ್ತೆ ಹಿಡ್ಕೊ. ನೀನಾಗೂ ಇದ್ದಪ್ಪ, ನೀನಾಗೂ ಇದ್ದು ಇದ ಏನಾಗಿ ಬಾಯಿಗೆ ಕೊಟ್ಟರು ಕೈಗೆ ಕೊಡೋದು ಸಮಾಧಾನ ಆಗ್ತದ. ಹಾಗೆ ಬೀಜ ಎಲ್ಲ ತುಪ್ಪಬೇಕು ಅಂತ ಗೊತ್ತುಂಟು, ಆದರೆ ತುಪ್ಪ ಹೊರದಲ್ಲಿ ತಿನ್ನದೆ ತುಪ್ಪಲಿಕ್ಕೆ ಉಂಟು ನಾವು. ಹೋಪ ಕಾಲಿನ್ನು ಹೋಪ. ಅಲ್ಲಿ ಸುಮ್ಮನೆ ಕಷ್ಟಪಟ್ಟದ್ದಾಯ್ತಾ ಕೊಯ್ಲಿಕ್ಕೆ. ಇಲ್ಲಿ ಕೆಳಗೆ ಉಂಟು ಚೂರಿ ಹಣ್ಣು, ಧೂಳು ಹಿಡ್ಕೊಂಡುಂಟು. ಸ್ವಲ್ಪ ಉಜ್ಜಿ ತೊಳ್ದೆಲೆ ತಿಂದರೆ ಏನು ತೊಂದರೆ ಇಲ್ಲ. ಇದೊಂದು ಸ್ವಲ್ಪ ದೊಡ್ಡ ದೊಡ್ಡ ಹಣ್ಣು ಇದ ಮಗ, ಇದರ ಟೇಸ್ಟ್ ಹೆಂಗಿದ್ದು ನೋಡು. ಇದು ರಜ್ಜ ದೊಡ್ಡ ಜಾತಿ ಹಾಕಿದ್ದ, ಸ್ವೀಟ್ ಇದ್ದ ಪಾಪ. ಇಲ್ಲಿ ಅವನು ಬರುವಾಗ ಇಲ್ಲಿ ಕಡ್ದು ಹಾಕಿದ ಮುಳ್ಳು ಚುಚ್ಚಿತ್ತು ಅವನಿಗೆ. ಇಲ್ಲಿ ಕೆಳಗೆಲ್ಲ ಆಚೆ ಈಚೆ ಎಲ್ಲ ನೋಡಬಾರ್ದು, ಸೆನ್ಸರ್ ವಿಷಯಗಳೆಲ್ಲ ಉಂಟು ಸ್ವಲ್ಪ. ಇರಲಿ, ನಮಗೆ ಅದು ಬೇಡ, ನಮಗೆ ಬೇಕಾದ್ದು ಚೂರಿ ಹಣ್ಣು. ನಾವು ಚೂರಿ ಹಣ್ಣು ಕೊಯ್ಯುವ. ಈ ಬ್ಲಾಗ್ ನಾಳೆ ನನ್ನ ಮತ್ತೆ ನೋಡುವಾಗ ನೋಡಿ ಅದ ನಂತರ ಬಂದು ನೆಗಡ್ತಾರೆ ಆಯಿತಾ. ಯಾಕಂತೇಳಿ ಇನ್ನೂ ಸಣ್ಣ ಮಕ್ಕಳ ಬುದ್ಧಿ ಬಿಡಲಿಲ್ಲ ಇವಳು ಅಂತ. ನನಗೆ ಈ ಥರ ಎಲ್ಲ ಅಂದರೆ ಇಷ್ಟ ಆಯಿತಾ, ಫನ್ನಾಗಿ. ಹಾಗೆಲ್ಲ ಹೇಳಿದ್ದ ತುಂಬ ಉಂಟು. ಇರಲಿ, ನನಗೆ ಈ ಥರ ತಿನ್ನೋದು, ಹಳೆದು ನಮ್ಮ ಚೈಲ್ಡ್ಹುಡ್ಡನ್ನೆಲ್ಲ ಎಂಜಾಯ್ ಮಾಡೋದು ಅಂತ ಹೇಳಿದರೆ ಇಷ್ಟ. ನನ್ನ ಮಕ್ಕಳು ಹೀಗೆ ಆಗಲಿ ಅಂತ ನನ್ನ ಆಸೆ. ಅವ್ರು ಹೇಗಾಗ್ತಾರೆ ಗೊತ್ತಿಲ್ಲ. ಅಂತೂ ಇಲ್ಲಿ ತುಂಬ ಚೂರಿ ಹಣ್ಣು ಉಂಟು. ಅದರೆಲ್ಲ ಮುಟ್ಟಿಡ ಬಾಯಿಲಿ ಮಗ, ಅದೆಲ್ಲ ಕೊಳಕು. ಎಂಥದೋ ಜ್ಯೂಸು ಕುಡಿದ್ದವು ಯಾರೋ, ಆ ಸರಾದಪ್ಪಗ ಕುಡಿದ್ದವು. ಇನ್ನೊಂದು ದಿವಸ ಅಂಥದ್ದೇ ಜ್ಯೂಸ್ ಬೇಕು ಅಂತ ಹೇಳಿದ್ರೆ ಸಾಕು. ಎಂತ ಸ್ಪೆಲ್ಲಿಂಗ್ ಓದು, ಎಂತ ಇದ್ದು ಹೇಳಿ. ನೀನು ಓದು, ಈಗ ನಿನಗೆ ಗೊಂತಿದ್ದಲ್ಲ ABCD. ಫಸ್ಟ್ ನೀನು ಓದು. ಇಷ್ಟು ಸಿಕ್ಕಿತ್ತು, ಇನ್ನೂ ಸಹ ಉಂಟು ಕೊಯ್ವ. ಇವತ್ತಿನ ವ್ಲಾಗ್ ಎಲ್ಲ ರೋಡ್ ಟ್ರಿಪ್ಪಿನ ಕತೆ ಹಾಗೆ ಆಗಿದೆ. ಚೂರಿ ಹಣ್ಣು ಕೊಯ್ಯೋದು, ಆಮೇಲೆ ಬೀದಿ ಬದಿಯಲ್ಲೆಲ್ಲ ನಾಯಿಗೆ ಬಿಟ್ಟ ಆ ಫಲಕಗಳನ್ನು ಹಾಕಿ ತೋರಿಸಿದ್ದು, ಇಂಥದ್ದಾಗಿತ್ತು. ಇರಲಿ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.